ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಂಜು ಪ್ರಸಾದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ಒಂದು ಬ್ಲಾಗ್ ಏನಪ್ಪ ಅಂತಂದರೆ, ನಾನು ನನ್ನ ಬೇಬಿ ಬಾಯ್ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಕ್ಯಾನಿಂಗಲ್ಲಿ ಏನೇನೋ ಸ್ಕ್ಯಾನ್ ಮಾಡ್ತಾರೆ, ಮತ್ತು ನಮಗೆ ಪಾಪು ರಿಲೇಟೆಡ್ ಏನೇನು ಗೊತ್ತಾಗುತ್ತೆ, ಪಾಪುವೆ ಬಗ್ಗೆ ಮೂಮೆಂಟ್ಸ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, FHR ಆಗಿರ್ಬೋದು, ಪ್ಲೆಸೆಂಟ ಪೊಸಿಷನ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಕೂಡ ಈ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಕೊನೆ ತನಕ ವೀಡಿಯೋನ ನೋಡಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಇವಾಗ ಶುರು ಮಾಡೋಣ. ನಾನು ಆಲ್ಮೋಸ್ಟ್ ಎಲ್ಲ ಸ್ಕ್ಯಾನಿಂಗ್ನು ಕೂಡ ನಾನು ಚಾಮರಾಜನಗರ ಆರೋಗ್ಯ ಡಯಾಗ್ನೋಸ್ಟಿಕ್ಕಲ್ಲಿ ಮಾಡಿಸ್ತಿದ್ದಿದ್ದು. ಬಟ್ ಈ ಒಂದು ಸ್ಕ್ಯಾನಿಂಗ್ನ ನಾನು ನಂಜನಗೂಡಲ್ಲಿ ಮಾಡಿಸ್ದೆ. ಯಾಕಂದರೆ ನಾವು ಆ ಟೈಮಲ್ಲಿ ಮೈಸೂರಲ್ಲಿದ್ವಿ. ಬರ್ತಾ ಹಂಗೆ ನಾವು ನಂಜನಗೂಡಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಆಮೇಲೆ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ದೆ. ನೆಕ್ಸ್ಟ್ ಬಂದು ಇದರಲ್ಲಿ ನೋಡಿ, ಸಿಂಗಲ್ ಇಂಟ್ರಾಯುಟೇರಿಯನ್ ಫೀಟಸ್ ವಿತ್ ಗುಡ್ ಫೀಟಲ್ ಮೂಮೆಂಟ್ಸ್ ಆ್ಯಂಡ್ ಫೀಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ. ಅಂದರೆ ಪಾಪುದು ಹಾರ್ಟ್ ಬೀಟ್ ಎಷ್ಟಿದೆ, FHR ಎಷ್ಟಿದೆ ಅಂತಂದರೆ 155 ಬೀಟ್ಸ್ ಪರ್ ಮಿನಿಟ್ ಇದೆ. ನೆಕ್ಸ್ಟು ಪ್ರೆಸೆಂಟೇಷನ್ ಬಂದು ಲ್ಯಾಂಜಿಟ್ಯೂಡ್ನಲ್ ಲೈ ಸೆಫಾಲಿಕ್ ಪ್ರೆಸೆಂಟೇಷನ್ ಸ್ಪೈನ್ ಆನ್ ಲೆಫ್ಟ್ ಸೈಡ್. ಅಂತಂದರೆ ಸೆಫಾಲಿಕ್ ನಮಗೆ ಡೆಲಿವರಿ ಟೈಮಲ್ಲಿ ಪ್ರೆಸೆಂಟೇಷನು ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದರೆ 100ಗೆ 100% ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ನೆಕ್ಸ್ಟು ಪ್ಲೆಸೆಂಟ ಬಂದು ಆ್ಯಂಟೀರಿಯರ್ ಅಪ್ಪರ್ ಸಿಗಮೆಂಟ್ ಗ್ರೇಡ್ 0 ಇದೆ. ಆಮ್ನೈಟಿಕ್ ಫ್ಲೂಯಿಡು ನನಗೆ ಅಡಿಕ್ವೇಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಸರ್ವಿಕ್ಸ್ ಬಂದು ಮೆಜರ್ 31, ಇಂಟರ್ನಲ್ OS ಕ್ಲೋಸ್ಡ್. ಅಂಬ್ಲಿಕಲ್ ಕರ್ಡ್ 2 arteries and 1 vein. ನೋ ಕರ್ಡ್ ಅರೌಂಡ್ ದಿ ನೆಕ್ ಅಟ್ ದಿ ಟೈಮ್ ಆಫ್ ಸ್ಕ್ಯಾನ್. ಅಂದರೆ ಕರ್ಳು ಏನು ಈ ಸ್ಕ್ಯಾನ್ ಮಾಡಬೇಕಾದ್ರೆ ಕರ್ಡ್ ಏನು ಅರೌಂಡ್ ದಿ ನೆಕ್ ಅಂತ ಇದೆ. ನೆಕ್ಸ್ಟು 2 ಆರ್ಟರೀಸು ಕೂಡ ಕಾಣಿಸ್ತಾ ಇದೆ ಸ್ಕ್ಯಾನ್ ಮಾಡೋ ಟೈಮಲ್ಲಿ. ನೆಕ್ಸ್ಟ್ ಬಂದು ನನಗೆ ಇಲ್ಲಿ LMP ನಂದು 16/5/2025. EDD ಡೇಟು ನನಗೆ ನೋಡಿ ಇಲ್ಲಿ 22/2025 ಅಂತ ಕೊಟ್ಟಿದ್ದಾರೆ. ಇಲ್ಲಿ 26 ಅಂತ ಬರಬೇಕು, ಅವರು ಪ್ರಿಂಟ್ ಏನೋ ಮಿಸ್ ಆಗಿರ್ಬೋದು. ನೆಕ್ಸ್ಟು ಪಾಪುದು ವೆಯ್ಟ್ ಬಂದು 429 ಗ್ರಾಮ್ಸ್, ±62 ಗ್ರಾಮ್ಸ್ ಇರ್ಬೋದು. ಅದು ಪ್ಲಸ್ಸಾರು ಆಗಿರ್ಬೋದು, ಮೈನಸ್ಸಾರು ಆಗಿರ್ಬೋದು. ಪಾಪುದು ಹಾರ್ಟ್ ರೇಟ್ ವೆಯ್ಟ್ ಬಂದು ಎಕ್ಸಾಕ್ಟಾಗಿ 429 ಗ್ರಾಮ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಬಂದು ಫೀಟಲ್ ಅನಾಟಮಿಕಲ್ ಸರ್ವೆ. ಹೆಡ್ ಕ್ರೇನಿಯಮ್ ಈಸ್ ಇಂಟ್ಯಾಕ್ಟ್ ವಿತ್ ಮಿನರಲೈಸೇಷನ್. ಕ್ಯಾವಮ್ ಸೆಫ್ಟಿ ಪೆಲುಸಿಡಿ ಸೀನ್. ಮಿಡ್ಲ್ಯಾಂಡ್ ಫ್ಲಾಕ್ಸ್ ಪ್ರೆಸೆಂಟ್. ಥಾಲಮಿ ಆರ್ ನಾರ್ಮಲ್. ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಆರ್ ನಾರ್ಮಲ್. ಸೆರೆಬಿಲಮ್ ಈಸ್ ನಾರ್ಮಲ್. ಸಿಟ್ರಮ್ ಮ್ಯಾಗ್ನಾ ಈಸ್ ನಾರ್ಮಲ್. ಆಲ್ಮೋಸ್ಟ್ ಹೆಡ್ಡಲ್ಲಿ ಎಲ್ಲ ಕೂಡ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಬ್ರೈನ್ ಸ್ಕ್ಯಾಲ್ಫ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಫೇಸ್ ಆ್ಯಂಡ್ ನೆಕ್. ಬೋತ್ ಆರ್ಬಿಟ್ಸ್ ಪ್ರೆಸೆಂಟ್. ಮೀಡಿಯನ್ ಪ್ರೊಫೈಲ್ ಅಪಿರಿಯನ್ಸ್ ನಾರ್ಮಲ್. ಅಪ್ಪರ್ ಲಿಪ್ ಇಂಟ್ಯಾಕ್ಟ್. ಅಪ್ಪರ್ ಲಿಪ್ ಕೂಡ ಕಾಣಿಸ್ತಾ ಇದೆ. ನೆಕ್ ಎಲ್ಲ ಚೆನ್ನಾಗಿದೆ, ಫೇಸು ಕೂಡ. ನೆಕ್ಸ್ಟು ಸ್ಕೆಲಿಟಲ್. ನೋ ಸ್ಪೈನಲ್ ಡಿಫೆಕ್ಟ್. ಆರ್ಮ್ಸ್ ಆ್ಯಂಡ್ ಹ್ಯಾಂಡ್ಸ್ ಪ್ರೆಸೆಂಟ್. ಲೆಗ್ಸ್ ಆ್ಯಂಡ್ ಫೀಟ್ ಪ್ರೆಸೆಂಟ್. ನಾರ್ಮಲ್ ರಿಲೇಷನ್ಶಿಪ್ ಅಂತಂದರೆ ಸ್ಪೈನಲ್ ಕಾರ್ಡ್ ಏನು ಡಿಫೆಕ್ಟ್ ಇಲ್ಲ. ಮತ್ತು ಆರ್ಮ್ಸ್ ಮತ್ತು ಹ್ಯಾಂಡು ಅದು ಎರಡು ಕಾಣಿಸ್ತಾ ಇದೆ. ಲೆಗ್ಗು, ಫೀಟ್ಸ್ ಎಲ್ಲ ಪ್ರೆಸೆಂಟ್ ಇದೆ, ನಾರ್ಮಲ್ ರಿಲೇಷನ್ಶಿಪ್ಪಲ್ಲಿ ಇದೆ ಅಂತ. ನೆಕ್ಸ್ಟು ಚೆಸ್ಟ್ ಬಂದು ಲಂಗ್ಸ್ ಹೋಮೋಜಿನಿಯಸ್. ನೋ ಒಬೇಸಿವ್ ಸಿಸ್ಟ್ ಮಾಸ್. ನೋ ಎವಿಡೆನ್ಸ್ ಆಫ್ ಡಯೋಪ್ಯಾರಾಗ್ನಮ್ಯಾಟಿಕ್ ಹರ್ನಿಯಾ. ನೋ ಮೆಡಿಸಿನಲ್ ಶಿಫ್ಟ್. ನೆಕ್ಸ್ಟು ಹಾರ್ಟ್ ಸೀಟ್ಸ್ ಆಕ್ಸಿಸ್ ಆ್ಯಂಡ್ 4 chamber view is normal. Left ventricle and right ventricular outflow tracts are normal. 3 vessels view in normal. ಅಂತಂದರೆ
ಹಾರ್ಟಲ್ಲಿ 4 ಚೇಂಬರ್ಸು ಕೂಡ ಕಾಣಿಸ್ತಾ ಇದೆ. ನಾರ್ಮಲ್ ಆಗಿದೆ, ಏನೂ ತೊಂದರೆ ಇಲ್ಲ. ಲೆಫ್ಟ್ ವೆಂಟ್ರಿಕ್ಯುಲರು, ರೈಟ್ ವೆಂಟ್ರಿಕ್ಯುಲ್ ಔಟ್ಫ್ಲೋ ಟ್ರ್ಯಾಕ್ಸ್ ಆರ್ ನಾರ್ಮಲ್ ಇದೆ, ಅದನ್ನು ಕೂಡ 3 ವೆಸಲ್ಸು ಕೂಡ ಕಾಣಿಸ್ತಾ ಇದೆ, ಅದು ಕೂಡ ನಾರ್ಮಲ್ ಇದೆ. ನೆಕ್ಸ್ಟ್ ಅಬ್ಡಾಮನ್, ಸ್ಟಮಕ್ ಬಬಲ್ ನಾರ್ಮಲ್ ಇನ್ಸೈಡ್ಸ್, ಬೋತ್ ಕಿಡ್ನೀಸ್ ಪ್ರೆಸೆಂಟ್, ನೋ ಹೈಡ್ರೋಪೋರೋಸಿಸ್, ಯೂರಿನರಿ ಬ್ಲಾಡರ್ ಸೀನ್, ಕಾರ್ಡ್ ಇನ್ಸರ್ಷನ್ ಈಸ್ ನಾರ್ಮಲ್, ಆಂಟೀರಿಯರ್ ಅಬ್ಡಾಮಿನಲ್ ವಾಲ್ ಈಸ್ ಇಂಟ್ಯಾಕ್ಟ್ ಅಂತಂದರೆ ಬಬಲ್ ನಾರ್ಮಲ್ ಸೈಡ್ಸ್ ಇದೆ. ಬೋತ್ ಕಿಡ್ನೀಸ್ ಅಂದರೆ ಕಿಡ್ನೀಸು ಕೂಡ ಕಾಣಿಸ್ತಾ ಇದೆ, ಯೂರಿನರಿ ಬ್ಲ್ಯಾಡರ್ ಕೂಡ ಕಾಣಿಸ್ತಾ ಇದೆ, ಏನೂ ತೊಂದರೆ ಇಲ್ಲ. ಆಂಟೀರಿಯರ್ ಅಬ್ಡಾಮಿನಲ್ ವಾಲ್ ಈಸ್ ಇಂಟ್ಯಾಕ್ಟು. ನೆಕ್ಸ್ಟ್ ಇದರಲ್ಲಿ ಇಂಪ್ರೆಷನ್ ಏನಪ್ಪ ಅಂದರೆ ಸಿಂಗಲ್ ಲೈವ್ ಇಂಟ್ರಾಯುಟೆರಿಯನ್ ಫೀಟಸ್ ಆಫ್ 21 weeks 2 days ಇನ್ ಸೆಫಾಲಿಕ್ ಪೊಸಿಷನ್, ನೋ ಒಬೇವಿಯಸ್ ಅನಾಮಲಿ ಅಂತಂದರೆ ಸಿಂಗಲ್ ಲೈವ್ ಇಂಟ್ರಾಯುಟೆರಿಯನ್ ಫೀಟಸ್ಸು ಅಂದರೆ ಒಂದೇ ಮಗು ಇದೆ ಅಂತ. ಈ ಫೀಟಸ್ಗೆ ಈಗ 21 ವೀಕ್ಸು 2 days ಆಗಿರುತ್ತೆ ಈ ಸ್ಕ್ಯಾನ್ ಮಾಡೋ ಟೈಮಲ್ಲಿ ನನಗೆ. ನೆಕ್ಸ್ಟು ಸೆಫಾಲಿಕ್ ಪ್ರೆಸೆಂಟೇಷನ್ ಇರುತ್ತೆ ಅಂತ ಈ ಒಂದು ಸ್ಕ್ಯಾನಿಂಗಲ್ಲಿ ಹೇಳ್ತಾರೆ. ನೋಡಿ ಇದರಲ್ಲಿ ಪಿಕ್ಚರ್ಸು ಈ ಥರ ಇದೆ. ಇದು ಬಂದು ಸ್ಪೈನಲ್ಲು, ನೋಡಿ ಇದು ಫೇಸು ಪಾಪುದು, ನೋಡಿ ಲೆಗ್, ಇದಿಷ್ಟು ನನ್ನ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅನಾಮಲಿ ಸ್ಕ್ಯಾನಿಂಗ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾಡಿಸ್ಲೇಬೇಕು. ಇದರಲ್ಲೇ ನಿಮಗೆ ಫಸ್ಟು ಬೇಬಿದು ವೆಯ್ಟ್ ಎಷ್ಟಿದೆ ಅಂತ ಗೊತ್ತಾಗೋದು. ಮತ್ತು ಈ ಸ್ಕ್ಯಾನ್ನ ಯಾರೂ ಕೂಡ ಮಿಸ್ ಮಾಡಬೇಡಿ. ಮಿಸ್ ಮಾಡದೆ 20ಇಂದ 21 ವೀಕ್ಸ್ ಒಳಗಡೆ ಈ ಸ್ಕ್ಯಾನ್ನ ಮಾಡಿಸಿರಬೇಕು. ಏನೇ ಡೌಟ್ಸ್ ಇದ್ದರೂ ಈ ಟೈಮಲ್ಲೇ ನೀವು ಕೇಳಿ ವಿಚಾರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಿಷ್ಟು ನಂದು ಬೇಬಿ ಬಾಯಿದು ಅನಾಮಲಿ ಸ್ಕ್ಯಾನ್ ಆಗಿರುತ್ತೆ. ನೆಕ್ಸ್ಟ್ ಯಾವ ರಿಪೋರ್ಟ್ದು ಸ್ಕ್ಯಾನಿಂಗ್ ಬೇಕು ಅಂತ ಕಮೆಂಟ್ ಮಾಡಿ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗಾದರೆ ಮಾತ್ರ ನಿಮಗೆ ಎಲ್ಲ ಅರ್ಥ ಆಗೋದು. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.